ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಸಾಬೀತಾಗಿ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ. ಈ ತೀರ್ಪು ರಾಜ್ಯ ರಾಜಕಾರಣದ ಮೇಲೂ ಭಾರಿ ಪರಿಣಾಮ ಬೀಳಲಿದೆ. ಅದರಲ್ಲೂ ಜೆಡಿಎಸ್ ಪಕ್ಷಕ್ಕೆ ಇದು ದೊಡ್ಡ ಮಟ್ಟದ ಹೊಡೆತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಇದರಿಂದ ಇನ್ನು ಪ್ರಜ್ವಲ್ಗೆ ರಾಜಕೀಯ ಮುಗಿದ ಅಧ್ಯಯನವೇ ಅನ್ನೋ ಚರ್ಚೆ ಜೋರಾಗಿ ಶುರುವಾಗಿದೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಮಾಜಿ ಸಂಸದನ ರಾಜಕೀಯ ಭವಿಷ್ಯ ಮುಗಿದೋಯ್ತ. ರಾಜ್ಯ ರಾಜಕಾರಣದಲ್ಲಿ ದೆಹಲಿ ಮಟ್ಟದವರೆಗೂ ದೊಡ್ಡ ಹೆಸರು ಮಾಡಿದ್ದ ದೇವೇಗೌಡರ ಕುಟುಂಬಕ್ಕೆ ಇಂದು ಬ್ಲ್ಯಾಕ್ ಡೇ. ದೇವೇಗೌಡರ ಮೊಮ್ಮಗ ಹಾಗೂ ಶಾಸಕ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಮಾಡಿದ ಪ್ರಕರಣವೊಂದರಲ್ಲಿ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ಎಂದು ಸೆಷನ್ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಇದು ರಾಜ್ಯ ರಾಜಕಾರಣಿ ಒಬ್ಬರಿಗೆ ಕೋರ್ಟ್ ಹಾಕಿದ ಗರಿಷ್ಠ ಶಿಕ್ಷೆ ಎಂದು ಹೇಳಲಾಗುತ್ತಿದೆ. ಇದರಿಂದ ಜೆಡಿಎಸ್ಗೂ ರಾಜಕೀಯ ನಷ್ಟ. ಅದೇ ರೀತಿ ಮೈತ್ರಿ ಮೇಲೂ ಸಮಸ್ಯೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸ್ ಕಾಂಗ್ರೆಸ್ಗೆ ಬೂಸ್ಟ್ ಕೊಡುತ್ತಾ? ಪ್ರಜ್ವಲ್ ಕೇಸ್ ಮೋದಿ ಇಮೇಜ್ಗೂ ಡ್ಯಾಮೇಜ್ ಆಗುತ್ತಾ? ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ಕಾಂಗ್ರೆಸ್ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮುಂದೆ ಬರ್ತಿರುವ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲಿದೆ. ಇನ್ನು ಇದನ್ನ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಹ ಪ್ರಮುಖ ಅಸ್ತ್ರವಾಗಿ ಕಾಂಗ್ರೆಸ್ ಬಳಸುತ್ತೆ. ಮೋದಿ ಮೈತ್ರಿ ಪಕ್ಷದ ನಾಯಕನಿಗೆ ಜೈಲು ಶಿಕ್ಷೆ. ಇದರ ಬಗ್ಗೆ ನಿಮ್ಮ ನಿಲುವೇನು ಅನ್ನೋ ಪ್ರಶ್ನೆಯನ್ನ ಕೈ ನಾಯಕರು ಕೇಳ್ತಾರೆ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿರುವುದರಿಂದ ಅಷ್ಟು ಸುಲಭವಾಗಿ ರಿಲೀಫ್ ಸಿಗಲ್ಲ. ಪ್ರಜ್ವಲ್ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಬಿದ್ದಂತೆ ಆಗಿದೆ. ಕ್ಲೀನ್ ಇಮೇಜ್ ಮೋದಿಗೆ ಇಂತಹ ಕೇಸ್ಗಳು ಭಾರಿ ಡ್ಯಾಮೇಜ್ ತರುವುದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಮೈತ್ರಿ ಮುಂದುವರಿಯಬೇಕೋ ಇಲ್ಲವೇ ಗುಡ್ ಬೈ ಹೇಳಬೇಕೋ ಅನ್ನೋ ಚರ್ಚೆಗಳು ದೆಹಲಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಿದೆ. ಹೀಗಾಗಿ ಬಿಜೆಪಿ ವರಿಷ್ಠರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ಮೈತ್ರಿ ಮೇಲೆ ಎಫೆಕ್ಟ್ ಆಗುತ್ತೆ. ಮಗನ ಬರ್ತ್ಡೇ ಸಂಭ್ರಮದಲ್ಲಿದ್ದ ಭವಾನಿಗೆ ಆಘಾತ. ಮಗನ ಬರ್ತ್ಡೇ ಆಚರಣೆ ಸಿದ್ಧತೆ ಮಾಡಿದ್ದ ರೇವಣ್ಣ ಫ್ಯಾಮಿಲಿ. ಆಗಸ್ಟ್ 5ರಂದು ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ರೇವಣ್ಣ ದಂಪತಿಗೆ ಈ ಆದೇಶ ಆಘಾತ ತಂದಿದೆ. ಮಗನ ಬರ್ತ್ಡೇ ಆಚರಣೆಗೆ ರೇವಣ್ಣ ಹಾಗೂ ಭವಾನಿ ಎಲ್ಲ ತಯಾರಿ ನಡೆಸಿದ್ದು. ಕೋರ್ಟ್ ತೀರ್ಪಿನಿಂದ ತಾಯಿ ಭವಾನಿ ಆಘಾತಕ್ಕೊಳಗಾಗಿದ್ದಾರೆ. ಮುಂದಿನ ಕಾನೂನು ಹೋರಾಟ ಕುರಿತು ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಈಗ HD ರೇವಣ್ಣ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಒಟ್ಟಾರೆ ಪ್ರಜ್ವಲ್ಗೆ ಜೈಲಾಗಿದ್ದು ಕೇವಲ ಅವರ ಕುಟುಂಬ ಮತ್ತು ಜೆಡಿಎಸ್ ಅಷ್ಟೇ ಸೀಮಿತವಾಗದೆ ಮೈತ್ರಿಗೂ ಭಾರಿ ಡ್ಯಾಮೇಜ್ ತರಿಸಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.